ಬಾಗಲಕೋಟೆ ಜಿಲ್ಲೆ, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳನಿ, ಬೆಂಗಳೂರು ಹಾಗೂ ಜಿಲ್ಲಾ ಸಹಕಾರ ಯೂನಿಯನ್ ಮತ್ತು ಹುನಗುಂದ ಇಲಕಲ್ಲುಬೆಯ ತಾಲೂಕಾ ಸಹಕಾರ ಸಂಘಗಳ ಹಾಗೂ ಸೌಹಾರ್ದ ಸಹಕಾರ ಸಂಘಗಳ, ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘನಿ ಹಾಗೂ ಎಲ್ಲಾ ಸಹಕಾರ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ದಿನಾಂಕ ನವೆಂಬರ್ 18, 2024 ರಂದು ಮಧ್ಯಾಹ್ನ 1 ಗಂಟೆಗೆ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಅಂಗವಾಗಿ ತಾಲೂಕಾ ಮಟ್ಟದ ಸಹಕಾರ ಸಂಸ್ಥೆಗಳ ನಡುವೆ ಸಹಕಾರವನ್ನು ಬಲಪಡಿಸುವ ದಿನಾಚರಣೆಯು ಕ್ಷೇತ್ರದ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರರ ಅಧ್ಯಕ್ಷತೆಯಲ್ಲಿ ಹುನಗುಂದ ಪಟ್ಟಣದ ಗುರುಭವನದ ಸಭಾಂಗಣದಲ್ಲಿ ಜರುಗಿತು. ಮೊದಲಿಗೆ ಎಲ್ಲ ಸಹಕಾರ ಸಂಘಗಳ ಸಿಬ್ಬಂದಿಗಳು ಹಾಗೂ ಶಾಸಕರು ಮತ್ತು ನಿರ್ದೇಶಕರಿಂದ ಹುನಗುಂದ ಪಟ್ಟಣದ ಬಸವ ಮಂಟಪದಿಂದ ಪ್ರಮುಖ ಬೀದಿಗಳೊಂದಿಗೆ ಗುರುಭವನದವರೆಗೆ ಪಟಾಕಿ ಸಿಡಿತದಬ್ಬರದಲ್ಲಿ ಬೃಹತ್ ಬೈಕ್ ಮೆರವಣಿಗೆ ಜರುಗಿತು. ನಂತರ ಶಾಸಕ ಕಾಶಪ್ಪನವರರು ಸಪ್ತಾಹಧ್ವಜಾರೋಹಣ ಹಾಗೂ ಉದ್ಘಾಟನೆ ಪರ ಹಾಗೂ ಜಿಲ್ಲಾ ಸಹಕಾರಿ ಯೂನಿಯನಿನ ಸಿಒಗಳಾದ ಶ್ರೀಮತಿ ಅನ್ನಪೂರ್ಣ ಹೇಮವಾಡಗಿರು, ಪ್ರಾಸ್ತಾವಿಕ ಪರ ರಾಜ್ಯ ಪತ್ತಿನ ಸಹಕಾರ ಮಹಾಮಂಡಳದ ನಿರ್ದೇಶಕರಾದ ರವೀಂದ್ರ ಕಲಬುರ್ಗಿರು, ಮುಖ್ಯ ಅತಿಥಿಗಳ ಪರ ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್.ಆರ್. ಗೋಲಗೊಂಡರು ಉಪನ್ಯಾಸಪರ ಮಾತುಗಳನ್ನಾಡಿ 1905 ರಲ್ಲಿ ಗದಗ ಜಿಲ್ಲೆ ಕನಗಿಹಾಳದಲ್ಲಿ ಶ್ರೀ ಸಿದ್ದನಗೌಡ ಪಾಟೀಲರಿಂದ ಸಹಕಾರ ಸಂಘದ ಸ್ಥಾಪನೆ ಉದ್ದೇಶ, ಬೆಳೆದು ಬಂದ ಹಾದಿ ಹಾಗೂ ಪಂಡಿತ ಜವಾಹರಲಾಲ ನೆಹರು, ಮಹಾತ್ಮ ಗಾಂಧಿರು ಸಹಕಾರ ಸಂಘದ ಪ್ರಾರಂಭ ಹಂತದಲ್ಲಿ ಸರ್ಕಾರದಿಂದ ನೆರವು ಕಲ್ಪಿಸಿದ ಇತಿಹಾಸವು ಪ್ರಸ್ತಾಪಗೊಂಡಿತು. ನಂತರ ಪ್ರಸ್ತುತ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು, ಸಹಕಾರ ಸಚಿವ ಕೆರಾಜಣ್ಣವರು ದೇಶದ ತತ್ವ ಸಿದ್ಧಾಂತ ಹಾಗೂ ಜಾತ್ಯತೀತ ನೆಲೆಗಟ್ಟಿನಲ್ಲಿ ಎಲ್ಲ ವರ್ಗದ ಬಡದೀನ ದಲಿತರಿಗೆ, ಕೂಲಿ ಕಾರ್ಮಿಕರಿಗೆ ಸಹಕಾರ ಕ್ಷೇತ್ರದಲ್ಲಿ ಮೀಸಲಾತಿ, ಹಿಂದಿನ ಸಮ್ಮಿಶ್ರ ಸರ್ಕಾರದಲ್ಲಿ ರೈತರ 1 ಲಕ್ಷ ರೂಪಾಯಿಗಳ ಸಾಲ ಮನ್ನಾ, ಹೀಗೆ 10 ಹಲವಾರು ಸಹಕಾರ ಕ್ಷೇತ್ರದಲ್ಲಿ ಸಮಾಜದ ಕಟ್ಟಕಡೆ ವ್ಯಕ್ತಿಗೆ ಸಾಮಾಜಿಕ ನ್ಯಾಯ ದೊರಕಿಸುವಲ್ಲಿ ಅವರ ಬದ್ಧತೆಯನ್ನು ಪ್ರತಿಪಾದಿಸಿದರು. ಏತನ್ಮಧ್ಯೆ ಶಾಸಕರು ಸಹಕಾರ ಕ್ಷೇತ್ರದಲ್ಲಿ ನಾಮಕೆ ವಾಸ್ತೆ ಕಾಟಾಚಾರಕ್ಕೆಂದು ನಿರ್ದೇಶಕರಾಗಿ, ಸಿಬ್ಬಂದಿಗಳಾಗಿ ಗುರುತಿಸುವಂತಾಗದೆ ಜನಸೇವೆ ಮತ್ತು ಪ್ರಾಮಾಣಿಕತೆಯೊಂದಿಗೆ ಗುರುತಿಸಿಕೊಳ್ಳುವಂತಾಗಲೆಂದು ಚಾಟಿ ಬೀಸಿದರು. ನಂತರ ಕಡ್ಡಾಯವಾಗಿ ಮುಂಬರುವ ಸಪ್ತಾಹದಲ್ಲಿ ಎಲ್ಲ ಸಿಬ್ಬಂದಿಗಳು, ನಿರ್ದೇಶಕರು ಪಾಲ್ಗೊಳ್ಳುವಂತಾಗಬೇಕೆಂದು ಮನವಿ ಮಾಡಿಕೊಳ್ಳುತ್ತಾ ಇಲಾಖಾಧಿಕಾರಿಗಳಿಗೆ ಆಸಕ್ತಿ ವಹಿಸಿ ಎಲ್ಲರೂ ಬರುವಂತಾಗಲೆಂದು ನಿರ್ದೇಶನ ನೀಡಿದರು. ನಂತರ ಪ್ರಸ್ತುತ ಸಹಕಾರ ಸಪ್ತಾಹವು ವಿಕಸಿತ ಭಾರತೆಂಬ ಧ್ಯೇಯವಾಕ್ಯದೊಂದಿಗೆ ಸಹಕಾರ ಚಳುವಳಿಯು ಜನರ ಚಳುವಳಿಯಾಗಿಸಿ ಸಾಮಾಜಿಕ ನ್ಯಾಯ ಪರಿಕಲ್ಪನೆ ಅಡಿಯಲ್ಲಿ ಸಮಾಜದ ಕಟ್ಟಕಡೆ ವ್ಯಕ್ತಿಗೆ ಆರ್ಥಿಕ ಸಹಾಯ ಹಸ್ತ ನೀಡಿ ಮುಖ್ಯವಾಹಿನಿಗೆ ತರುವ ಇದರ ಮೂಲ ಗುರಿಯೆಂದು ಪ್ರಸ್ತಾಪ ಮಾಡಿದರು. ನಂತರ ಪ್ರಸ್ತುತ ದೇಶದಾದ್ಯಂತ 8 ಲಕ್ಷಕ್ಕೂ ಹೆಚ್ಚು ಸಹಕಾರ ಸಂಘಗಳು ಇರುವ ಹಾಗೂ 30 ಕೋಟಿಗೂ ಹೆಚ್ಚು ಗ್ರಾಹಕರ ಜಾಲವನ್ನು ವಿಸ್ತರಿಸಿಕೊಂಡ ಬಗ್ಗೆ ಪ್ರತಿಪಾದಿಸಿದರು. ನಂತರ ಸಹಕಾರಿ ಕ್ಷೇತ್ರವು ಉತ್ತರ ಕರ್ನಾಟಕದಲ್ಲಿ ತನ್ನಾಂತಸತ್ವವನ್ನು ಉಳಿಸಿಕೊಂಡು ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗಳು ಹಲವು ಪ್ರಶಸ್ತಿಗಳ ಪಡೆದಿದ್ದರ ಬಗ್ಗೆ ಹೆಮ್ಮೆಯ ಮಾತುಗಳು ಪ್ರಸ್ತಾಪವಾದವು. ನಂತರ ಉಪನ್ಯಾಸದಲ್ಲಿ ಪ್ರಪಂಚದ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಮೊಟ್ಟಮೊದಲು ನಿರುದ್ಯೋಗ, ಬಡತನ, ಹಸಿವು, ಬಂಡವಾಳಶಾಹಿಗಳ ಕಾರ್ಮಿಕರ ವಿರುದ್ಧದ ಶೋಷಣೆಯಿಂದ ಸಂರಕ್ಷಣೆಗೆಂದೇ 1844 ರಲ್ಲಿ ಸಹಕಾರ ಸಂಘವು ಜನ್ಮ ತಾಳಿದ ಇತಿಹಾಸವು ಪ್ರಸ್ತಾಪವಾಯಿತು. ನಂತರ ಆಂಗ್ಲ ಸಾಹಿತಿ ಜಾನ್ ರಸ್ಕಿನರ ಸಹಕಾರ ಕ್ಷೇತ್ರದ ಚಿಂತನೆಗಳಿಂದ ಗಾಂಧೀಜಿಯವರು ಪ್ರಭಾವಿತರಾಗಿದ್ದು ಹಾಗೂ ನಮ್ಮ ದೇಶದಲ್ಲಿ ಸಹಕಾರಿ ಕ್ಷೇತ್ರವು ಹೆಮ್ಮರವಾಗಿ ಬೆಳೆಯಲು ಹಾಗೂ ದೇಶದ ಸರ್ವೋತ್ಮುಖ ಅಭಿವೃದ್ಧಿಗೆ, ಜನಜೀವನಕ್ಕೆ ಹೇಗೆ ಸಾಧ್ಯವಾಯಿತು ಎಂಬಿತಿಹಾಸ ಪ್ರಸ್ತಾಪವಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ನಿರ್ದೇಶಕರಾದ ನೀಲಪ್ಪತ ಪೇಲಿರು ಪ್ರತಿಜ್ಞಾವಿಧಿ ಬೋಧಿಸಿದರೆ, ಸಹಕಾರ ಅಭಿವೃದ್ಧಿ ಅಧಿಕಾರಿ ವಿ.ಎನ್. ಪೊಲೀಸ್ ಪಾಟೀಲರು, ಕಾರ್ಯನಿರ್ವಹಣಾಧಿಕಾರಿಗಳಾದ ಭರಮಣ್ಣ ರಾಮವಾಡಗಿ, ಶರಣು ಚಳಗೇರಿ ಮತ್ತು ಸಿಬ್ಬಂದಿಗಳಾದ ಸಂಗಮೇಶ ಹಳಪೇಟಿರು ವೇದಿಕೆ ಹಂಚಿಕೊಂಡಿದ್ದರು. ಹಾಗೂ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀ ರೇವಡಿ, ಮುಖಂಡರಾದ ಶಿವಾನಂದ ಕಂಠಿ, ಮಹಾಂತೇಶ ಆವಾರಿ, ವಿಜಯ ಮಹಾಂತೇಶ ಗದ್ದನಕೇರಿ, ಎಂ.ಎಂ. ಕಡಿವಾಲ, ಮಹಾಲಿಂಗಯ್ಯ ಹಿರೇಮಠ, ಹುನಗುಂದ ಬಿಡಿಸಿ ಬ್ಯಾಂಕಿನ ಹಿರಿಯ ಶಾಖಾ ವ್ಯವಸ್ಥಾಪಕರಾದ ವಿ.ಎಸ್. ಪಾಟೀಲರು ಸೇರಿ ಇತರರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಕಾರ್ಯಕ್ರಮದಲ್ಲಿ ಸಂಘಗಳ ಕಾರ್ಯನಿರ್ವಹಣಾಧಿಕಾರಿಗಳು, ಸಿಬ್ಬಂದಿಗಳು, ಪಿಗ್ಮಿ ಏಜೆಂಟರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ.
ಕೃಷಿ ಪತ್ರ ಸಹಕಾರ ಸಂಘಗಳು, ಕೃಷಿಯೇತರ ಪತ್ರ ಸಹಕಾರ ಸಂಘಗಳು ಹಾಗೂ ತಾಲೂಕಿನ ತಾಲೂಕಿನ ಎಲ್ಲ ಸಹಕಾರ ಸಂಘಗಳ ಪರವಾಗಿ ಈ ಸಮಾರಂಭದ 70ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಪರವಾಗಿ ಸಹಕಾರ ಸಂಸ್ಥೆಗಳ ನಡುವೆ ಸಹಕಾರವನ್ನು ಬಲಪಡಿಸುವ ದಿನವನ್ನಾಗಿ ಇಂದು ನಾವೆಲ್ಲ ಆಚರಿಸುತ್ತಿದ್ದು, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಜನಪ್ರಿಯ ಶಾಸಕರಾದಂಥ ಶ್ರೀ ವಿಜಯಾನಂದ ಕಾಶಪ್ಪ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಅತಿಥಿ ಸ್ಥಾನ ನಮ್ಮ ಕರ್ನಾಟಕ ರಾಜ್ಯ ಸಹಕಾರ ಯೂನಿಯನ್ ಈ ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸವನ್ನು ನೀಡಲು ವಿಶೇಷ ಉಪನ್ಯಾಸಕಾರಿಯಾಗಿ ಈ ಕಾರ್ಯಕ್ರಮ ಉಪಸ್ಥಿತಿರುವಂತಹ ಅಂಗವಾಗಿ ಸಹಕಾರ ಸಂಸ್ಥೆಗಳ ನಡುವೆ ಇಂದಿನ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯಮಾನ್ಯರನ್ನು ಈ ಮೂಲಕ ಈ ಶುಭ ಸಂದರ್ಭದಲ್ಲಿ ನಾನು ಸಹಕಾರಿ ತತ್ವ ಸಿದ್ಧಾಂತಗಳಿಗೆ ಶ್ರದ್ಧೆ, ನಿಷ್ಠೆ ಹಾಗೂ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸಿ ಸಹಕಾರ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಗತಿಗೆ ಪ್ರತಿನಿಧಿಸುತ್ತೇನೆ. ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಜೈ ಸಂಗ್ರಾಮ್. ಸರಿ ತರು ಅದೇ ರೀತಿಯಾಗಿ ಎಪ್ಪತ್ತೊಂದನೆಯ ಅಖಿಲ ಭಾರತ ಸಹಕಾರ ಸಪ್ತಾಹದ ಶುಭಾಶಯಗಳನ್ನು ನಾನು ಇವತ್ತು ಎಲ್ಲರಿಗೂ ಕೋರಲು ಇಚ್ಛೆಪಡ್ತೇನೆ. ಎಷ್ಟೊಂದು ಅಗತ್ಯ ಇದೆ ಅಂದರೆ ಸಿದ್ಧ ಪಾಟೀಲ್ ಅವರು ಈ 1904ರಲ್ಲಿ ಪ್ರಥಮವಾಗಿ ಈ ಸಹಕಾರಿ ಕ್ಷೇತ್ರವನ್ನು ಬೆಳೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅದರ 1904ರಲ್ಲಿ ಅವರು ಒಂದು ಶಾಲೆಯನ್ನು ಪ್ರಾರಂಭ ಮಾಡಕ್ಕಿದ್ದಾರೆ. ಒಂದು ಶಾಲೆಯನ್ನು ಪ್ರಾರಂಭ ಮಾಡೋಣ. ಬಹುತೇಕ ಅವಾಗ 1904 ನಮ್ಮ ದೇಶದಲ್ಲಿ ಬ್ರಿಟಿಷರಿದ್ದು ಒಂದು ಶಾಲೆಯನ್ನು ಪ್ರಾರಂಭ ಮಾಡಕ್ಕೆ ಹೋದಾಗ ಅಂದಿನ ಸರ್ಕಾರ ಅವರಿಗೆ ಏನು ಹೇಳಿದ್ರೆ, ನೀವು ಒಂದು ಸರ್ಕಾರಿ ಸಂಘವನ್ನು ರಚಿಸ್ರಿ, ಅಂದರೆ ನಾವು ಶಾಲೆಯನ್ನು ಕೊಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಪಾಟೀಲ್ ಅವರಿಗೆ ಹೇಳಿದಾಗ ಅವರು ತಕ್ಷಣ ಬಂದು ಸ್ವಂತ ಭೂಮಿಯನ್ನು ಇವತ್ತು ದಾನವನ್ನಾಗಿ ಮಾಡಿ ದಾನವನ್ನು ಕೊಟ್ಟು ಒಂದು ಸರ್ಕಾರಿ ಸಂಘವನ್ನು ಸ್ಥಾಪನೆ ಮಾಡಿ ಸರ್ಕಾರದಿಂದ ಆ ಶಾಲೆಗೆ ಅನುಮತಿಯನ್ನು ಪಡೆದು ಆ ಶಾಲೆಯನ್ನು ಕೂಡ ಪ್ರಾರಂಭ ಮಾಡಿದ್ದು ಈ ಒಂದು ಸರ್ಕಾರಿ ಕ್ಷೇತ್ರದಿಂದಲೇ ಅನ್ನೋ ಮಾತನ್ನ ಇವತ್ತು ಬಹಳ ಪಂಡಿತ್ ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿಯವರಾಗಿ ಈ ಸರ್ಕಾರ ಕ್ಷೇತ್ರವನ್ನು ಇವತ್ತು ಪ್ರಾರಂಭ ಮಾಡುವಂತಹ ಹಂತದಲ್ಲಿ ಅನೇಕ ಸರ್ಕಾರದ ನೆರವನ್ನು ಕೊಡೋದ್ರ ಮುಖಾಂತರ ಇವತ್ತು ಈ ಸಹಕಾರಿ ಕ್ಷೇತ್ರ ಇಡೀ ದೇಶದಲ್ಲೇ ಇವತ್ತು ಹೆಮ್ಮರವಾಗಿ ಇವತ್ತು ಬೆಳೆಯೋದಕ್ಕೆ ಸಾಧ್ಯ ಆಯಿತು ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಯಾಕಂದ್ರೆ ಇವತ್ತು ಸಹಕಾರಿ ಕ್ಷೇತ್ರ ಇಲ್ಲದೆ ಇದ್ರೆ ಬಹುತೇಕ ಬಹಳಷ್ಟು ಆರ್ಥಿಕ ಒಂದು ಹೊರೆಯನ್ನ ಒಂದು ಪರಿಸ್ಥಿತಿಯನ್ನ ನಾವು ಸುಧಾರಣೆ ಆಗದ ರೀತಿಯಲ್ಲಿ ಕಾಣಬೇಕಾಗಿದೆ.
ಇವತ್ತು ಸಹಕಾರಿ ಕ್ಷೇತ್ರ ಇದೆ ಅಂದರೆ ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಇವತ್ತು ಆರ್ಥಿಕ ನೆರವನ್ನು ಪಡೆಯೋದಕ್ಕೆ ಇವತ್ತು ಈ ಒಂದು ಸಹಕಾರಿ ಕ್ಷೇತ್ರ ಇವತ್ತು ಎಲ್ಲರಿಗೂ ಒಂದು ಬೆನ್ನೆಲುಬಾಗಿದೆ ಅನ್ನೋದು ಕೂಡ ಇವತ್ತು ತಪ್ಪಾಗಿದೆ. ಸಂತವನ್ನ ಇಡೀ ರಾಜ್ಯದ ಒಂದು ಸಹಕಾರಿ ಸಂತ ಈ ಒಂದು ಆಚರಣೆಯನ್ನ ನಮ್ಮ ಜನಪ್ರಿಯ ಬಡವರ ಒಂದು ಹೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ನಿನ್ನೆ ದಿವಸ ಇದರ ಆಚರಣೆಯನ್ನ ಉದ್ಘಾಟನೆಯನ್ನು ನೆರವೇರಿಸಿ ಇವತ್ತು ಅದು ನಮ್ಮ ಜಿಲ್ಲೆಯಲ್ಲೇ ಇವತ್ತು ಕಳೆದ ಬಾರಿ ಬಿಜಾಪುರ ಜಿಲ್ಲೆಯಲ್ಲಾಗಿ ಈ ಬಾರಿ ಆಗಿದ್ದು ಇವತ್ತು ಅತ್ಯಂತ ಸಂತೋಷವನ್ನು ತಂದಿದೆ ಅನ್ನೋ ಮಾತನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಸರ್ಕಾರ ಕ್ಷೇತ್ರಕ್ಕೆ ಅತ್ಯಂತ ಹೆಚ್ಚಿನ ಒತ್ತಡ ಕೊಟ್ಟು ನಮ್ಮ ಸಚಿವರಾದಂತಹ ಕೆ ರಾಜೇಂದ್ರ ಕೂಡ ಅನೇಕ ನಾಪಕ ಬದಲಾವಣೆಗಳನ್ನ ಸರ್ಕಾರಿ ಕ್ಷೇತ್ರದಲ್ಲಿ ಅದು ಪ್ರತಿಯೊಬ್ಬ ಜನಾಂಗಕ್ಕೂ ಕೂಡ ನಮ್ಮ ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ಯಾವುದೇ ಕ್ಷೇತ್ರ ಇರ್ಬೋದು, ಒಂದು ಸರ್ಕಾರಿ ಕ್ಷೇತ್ರ ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಅನ್ಯಾಯ ಆಗಬಾರ್ದು. ಯಾವುದೇ ಸಮುದಾಯ ಇರ್ಬೋದು, ಯಾವುದೇ ಜಾತಿಯವರು ಇರ್ಬೋದು, ಎಲ್ಲರಿಗೂ ನ್ಯಾಯವನ್ನು ಕೊಡುವಂತ ಕೆಲಸ ಇವತ್ತು ಸರ್ಕಾರಿ ಕ್ಷೇತ್ರದಲ್ಲಿ ಮಾಡಿದ್ದು ಅದು ನಮ್ಮ ಸರ್ಕಾರ, ಅದು ನಮ್ಮ ಹೆಚ್ಚಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸರ್ಕಾರಗಳಿಗೆ, ಕೂಲಿ ಕಾರ್ಮಿಕರಿಗೆ, ಬಡವರಿಗೆ ಅನೇಕ ಇವತ್ತು ಸರ್ಕಾರ ಕ್ಷೇತ್ರದಿಂದ ಅವರಿಗೆ ನೇರವಾಗಿ ಇವತ್ತು ನೆರವನ್ನು ಆರ್ಥಿಕ ಒಂದು ನೆರವನ್ನು ಕೊಡುವಂತ ಕಾರ್ಯ ಕೂಡ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಅನೇಕಗಳನ್ನು ಕೂಡ ಇವತ್ತು ತರೋದ್ರ ಮುಖಾಂತರ ಎಲ್ಲ ಜನಾಂಗದವರಿಗೂ ಕೂಡ ಮತ್ತು ಮೀಸಲಾತಿಯನ್ನು ಕೂಡ ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಇವತ್ತು ಎಲ್ಲ ಇವತ್ತು ಅರ್ಬನ್ ಬ್ಯಾಂಕ್ ಇರ್ಬೋದು, ಕೋಆಪರೇಟಿವ್ ಯಾವುದೇ ಒಂದು ನಮ್ಮ ಸರ್ಕಾರಿ ಕ್ಷೇತ್ರದಲ್ಲಿ ಸರ್ಕಾರ ಇವತ್ತು ಎಲ್ಲ ವರ್ಗದ ಜನರಿಗೂ ಕೂಡ ಅಲ್ಲಿ ಇವತ್ತು ಮೀಸಲಾತಿಯನ್ನ ಕೊಡೋದ್ರ ಮುಖಾಂತರ ಎಲ್ಲರಿಗೂ ಕೂಡ ನ್ಯಾಯವನ್ನು ಕೊಡುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಸಮ್ಮಿಶ್ರ ಸರ್ಕಾರದಲ್ಲಿ ಏನು 1 ಲಕ್ಷ ರೂಪಾಯಿ ಏನು ರೈತರಿಗೆ ಇವತ್ತು ಸಾಲವನ್ನು ಮನ್ನಾ ಮಾಡಿದೆ. ಬಹುತೇಕ ಆ ಅನುದಾನ ಯಾವ ರೈತರಿಗೂ ಕೂಡ ಗೊತ್ತಿರಲಿಲ್ಲ, ಕೇವಲ ಯೋಜನೆ ಘೋಷಣೆ ಆಗಿದೆ. ಇವತ್ತು ಆ 1 ಲಕ್ಷ ರೂಪಾಯಿ ಸಾಲ ಮನ್ನಾವನ್ನು ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕೊಡುವಂತಹ ಕೆಲಸ ಇವತ್ತು ಮಾಡಿದ್ದಾರೆ. ಇವತ್ತು ರೈತರಿಗೆ ಅನೇಕ ಇವತ್ತು ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಅವರಿಗೆ ಅನೇಕ ಏನು ಬಡ್ಡಿ ದರ ಇವತ್ತು ಸಾಲವನ್ನು ಕೊಡುವಂಥದ್ದು ಕೂಡ ಇವತ್ತು ನೆರವನ್ನ ಮಾಡಿಕೊಟ್ಟಿದ್ದಾರೆ. ಅನೇಕ ಯೋಜನೆಗಳನ್ನು ಕೂಡ ಇವತ್ತು ರೈತರ ಪರವಾಗಿ, ಜನಪರವಾಗಿ ಇವತ್ತು ನೀಡೋದ್ರ ಮುಖಾಂತರ ಈ ಕ್ಷೇತ್ರವನ್ನ ಅತ್ಯಂತ ಇವತ್ತು ಹೆಚ್ಚಿನ ಮಟ್ಟದಲ್ಲಿ ನಮ್ಮ ರಾಜ್ಯದಲ್ಲಿ ಇವತ್ತು ಸಹಕಾರಿ ಕ್ಷೇತ್ರ ಬೆಳೀತಾ ಇರೋದು ನಿಜವಾಗ್ಲೂ ಹೆಮ್ಮೆ ಅನಿಸಿದೆ. ಇವತ್ತು ಬಹಳ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದೆ. ಆದರೆ ನಾನು ಇಲ್ಲಿ ವಿನಂತಿಯನ್ನು ಮಾಡಬಹುದು, ಇದು ಸರ್ಕಾರಿ ಕ್ಷೇತ್ರದಲ್ಲಿ ರಂಗದಲ್ಲಿ ಗುರುತಿಸಿಕೊಂಡವರಿಗೆ, ಯಾಕಂದ್ರೆ ನಾವೆಲ್ಲರೂ ಕೂಡ ಸರ್ಕಾರಿ ನಾನು ನಿಮಗೆ ನೀವು ನಮಗೆ ಹಾಕುವ ಹಾಗೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಸರ್ಕಾರಿ ರಂಗದಲ್ಲಿ ಗುರುತಿಸಿಕೊಂಡಂತ ಅನೇಕ ಜನರು ಇವತ್ತೇನು ನಮ್ಮ ಕೃಷಿ ಪತ್ತಿನ ಸರ್ಕಾರ, ಅನೇಕ ನಮ್ಮ ಕೋಆಪರೇಟಿವ್ ಅರ್ಬನ್ ಬ್ಯಾಂಕ್ ಇದ್ದಾವೆ, ಅನೇಕ ಪತ್ತಿನ ಸಂಘಗಳಿದ್ದಾವೆ. ಬಹುತೇಕ ಇಲ್ಲಿ ಈ ಒಂದು ದಿನ ಮಾತ್ರ ಅವರು ಬರದೇ ಇರೋದು ನೋಡಿದ್ರೆ ಇದು ನೋವಿನ ಸಂಗತಿ ಅನ್ನೋ ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಪ್ರತಿಯೊಬ್ಬರು ಅವರು ಕಡ್ಡಾಯವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಅವರಿಗೂ ಶೋಭೆ, ಈ ಕಾರ್ಯಕ್ರಮ ಮಾಡಿದವರಿಗೂ ಶೋಭೆ ಅನ್ನೋದಾಗುತ್ತೆ. ಯಾಕಂದ್ರೆ ಸರ್ಕಾರಿ ಸಪ್ತಾಹ ಅಂದ್ರೆ ಇವತ್ತು ಈ ಕಾರ್ಯಕ್ರಮದ ನಮ್ಮ ತಾಲೂಕಿನಲ್ಲಿ ನಾವು ಆಚರಿಸ್ತಾ ಇದ್ವಿ. ನಾನು ಇಲಾಖೆ ಅಧಿಕಾರಿಗಳಿಗೆ ಮತ್ತು ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತ್ತು ವಿವಿಧ ಎಲ್ಲ ಸಂಘಕ್ಕೆ ಸಹಕಾರಿ ಸಂಘಗಳಿಗೆ ವಿನಂತಿ ಮಾಡಿಕೊಟ್ಟೇನೆ, ತಾವು ಪ್ರತಿ ವರ್ಷ ಈ ಸಹಕಾರಿ ಸಪ್ತಾಹ ಕಾರ್ಯಕ್ರಮಕ್ಕೆ ತಪ್ಪದೇ ತಾವು ಆಗಮಿಸಬೇಕು ಅಂತ ಹೇಳಿ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ಆಹ್ವಾನವನ್ನು ಕೊಡ್ತೇನೆ. ಆ ಒಂದು ನಿಟ್ಟಿನಲ್ಲಿ ನಾವು ಸಕಾರಾತ್ಮಕವಾಗಿ ಇಂಥ ಸರ್ಕಾರಿ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಇಲಾಖೆಯವರಿಗೂ ಕೂಡ ನಾನು ಸೂಚನೆಯನ್ನು ಕೊಡಕ್ಕೆ ಇಚ್ಛೆ ಪಡ್ತೇನೆ. ತಾವು ಕಡ್ಡಾಯವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಅವರಿಗೆ ನಿರ್ದೇಶನವನ್ನು ನೀಡಿ ಎಲ್ಲ ಕೃಷಿ ಪತ್ತಿನ ಸಂಘ ಸುಮಾರು 26 ಕೃಷಿ ಪತ್ತಿನ ಸಹಕಾರಿ ಸಂಘಗಳು
ಮತ್ತು ನಮ್ಮ ಇಲ್ಕಲ್ನಲ್ಲಿ ಒಂದು 20 ಸಂಘಗಳು 15 ಸಂಘಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಇದು ಭವ್ಯವಾದ ಕಾರ್ಯಕ್ರಮ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ಕ್ಷೇತ್ರದಲ್ಲಿ ಮುಚ್ಚಿಕೊಳ್ಳುವಂಥದ್ದಲ್ಲ, ಕಾಟಾಚಾರಕ್ಕಾಗಿ ನಾವು ನಿರ್ದೇಶಕರಾಗುವಂಥದ್ದಲ್ಲ. ಆ ರಂಗದಲ್ಲಿ ನಾವು ಗುರುತಿಸಿಕೊಂಡ ಮೇಲೆ ನಮ್ಮ ಸೇವೆ ಕೂಡ ಜನರಿಗೆ ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ಇರುವಂತ ನಿಟ್ಟಿನಲ್ಲಿ ನಾವೆಲ್ಲ ಈ ಕ್ಷೇತ್ರದಲ್ಲಿ ಗುರುತಿಸಿಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ಬರೋ ದಿನಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಪದಾಧಿಕಾರಿಗಳಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ, ಇವತ್ತು ಬಹಳ ವಿಶೇಷ ದಿನ. ಒಂದು ಕಡೆ ಇನ್ನೊಂದು ಕಡೆ ದಾಸರ ದಾಸ ಶ್ರೇಷ್ಠ ದಾಸರಾದಂಥ ಕನಕದಾಸರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜನಪ್ರಿಯ ಶಾಸಕರಿಗೆ ಗೌರವ ಸನ್ಮಾನ ಸಮಾರಂಭ ತಾಲೂಕಾ ಸಹಕಾರ ಸಂಘಗಳ ಸೌಹಾರ್ದ ಸಹಕಾರ ನೌಕರರ ಬೆಳಗಾವಿ ಸಂಘ ನೇಮಕ ಹೊಂದುತ್ತಿದ್ದರಿಂದ ಜನಪ್ರಿಯ ಶಾಸಕ ಕುವೆಂಪು ಬರೆದಿರ್ತಕ್ಕಂಥ ಕ್ಷೇತ್ರ ಇಲ್ಲ ಅಂತೇಳಿ. ಅದ್ರಲ್ಲಿ ನಮ್ಮ ಸಹಕಾರಿ ಕ್ಷೇತ್ರ ಎಲ್ಲ ರಂಗಗಳಲ್ಲಿರ್ತಕ್ಕಂಥ ಜನರನ್ನ ತನ್ನ ನೆಟ್ವರ್ಕ್ಗೆ ತೆಗೆದುಕೊಂಡಿರ್ತಕ್ಕಂಥದ್ದು ನೋಡ್ತೀವಿ. ಪರಿಣಾಮವಾಗಿ 1905ರಲ್ಲಿ ಒಂದು ಗದಗಿನ ಕಡಗಿನ ಹಾಳ ಪ್ರಾರಂಭವಾಗಿರ್ತಕ್ಕಂಥ ಈ ಯಾತ್ರೆ ಇವತ್ತು ದೇಶದಲ್ಲಿ 8 ಲಕ್ಷಕ್ಕೂ ಕೂಡ ಹೆಚ್ಚು ಸಹಕಾರ ಸಂಘಗಳು ಕೆಲಸ ಮಾಡ್ತಾ ಇವೆ. 30 ಕೋಟಿಗಿಂತ ಹೆಚ್ಚು ಸಹಕಾರಿಗಳು ಸೇವೆಯನ್ನ ಪಡಿತಾ ಇದ್ದಾರೆ. ಅಂದ್ರೆ ಅದು ಎಷ್ಟು ವ್ಯಾಪಕವಾಗಿದೆ ಅಂತ. ಕಾರಣ ಇವತ್ತಿನ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಧ್ಯೇಯ ಮಂತ್ರ ಕೂಡ ವಿಕಸಿತ ಭಾರತ ವಿಕಾಸವಾಗ್ತಾ ಇದೆ, ನೆಟ್ವರ್ಕ್ ಜಾಸ್ತಿ ಆಗ್ತಾ ಇದೆ. ಅದಕ್ಕಾಗಿ ನಿಮ್ಮ ಜವಾಬ್ದಾರಿ ಕೇವಲ ಕೃಷಿ ಪತ್ತಿನ ಸಹಕಾರ ಸಂಘಗಳು ಅಷ್ಟೇ ಅಲ್ಲ, ಎಲ್ಲಾ ತರದ ಕ್ಷೇತ್ರಗಳು ಕೂಡ ಬೆಳಿಬೇಕು, ವಿಕಾಸವಾಗಬೇಕು. ಆ ನಿಟ್ಟಿನಲ್ಲಿ ಜಿಲ್ಲಾ ಸರ್ಕಾರ ಒಕ್ಕೂಟ ತರಬೇತಿಗಳು ಮಾಡ್ತಾ ಇದೆ, ಪ್ರಚಾರವನ್ನು ಮಾಡ್ತಾ ಇದೆ, ಪತ್ರಿಕೆ ಮುಖಾಂತರ ನಾವು ತರಬೇತಿಗಳನ್ನ ಕೊಡ್ತೀವಿ, ಮಾಹಿತಿಯನ್ನ ಕೊಡ್ತೀವಿ. ಆ ನಿಟ್ಟಿನಲ್ಲಿ ಹಾಕೊಂಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಇನ್ನು ಸಹಕಾರ ಕ್ಷೇತ್ರ ವಿಶೇಷತೆ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತು. ಸಹಕಾರ ಕ್ಷೇತ್ರ ಕರ್ನಾಟಕದ ಅದು ಉತ್ತರ ಕರ್ನಾಟಕದ ಹೆಚ್ಚು ಜೀವಂತವಾಗಿರ್ತಕ್ಕಂಥದ್ದನ್ನು ಇವತ್ತು ನೀವು ಬೆಂಗಳೂರು ಕಡೆ ಹೋದ, ಮೈಸೂರು ಕಡೆ ಹೋದ, ಸಹಕಾರ ಕ್ಷೇತ್ರ ಬಹಳ ಕಡಿಮೆ. ಆದರೆ ಎಲ್ಲರಿಗೂ ಕೂಡ ಇವತ್ತು DCC ಬ್ಯಾಂಕ್ ಇರ್ಬೋದು, ಬೆಳಗಾವಿ DCC ಬ್ಯಾಂಕ್ ತೆಗೆದುಕೊಳ್ಳಿ, ಬಿಜಾಪುರ DCC ಬ್ಯಾಂಕ್ ತೆಗೆದುಕೊಳ್ಳಿ, ಈ DCC ಬ್ಯಾಂಕ್ ಕಾರ್ಯವ್ಯಾಪ್ತಿ ನೋಡಿದ್ವಿ. ಪ್ರತಿ ವರ್ಷ 1ನೇ ಬಹುಮಾನ, 2ನೇ ಬಹುಮಾನ, 3ನೇ ಬಹುಮಾನ ನಮಗೆ ಕಟ್ಟಿಟ್ಟು ಗುಂತಿರ್ತಕ್ಕಂಥದ್ದು ಚಳುವಳಿ ಅಂತಕ್ಕಂಥ ಒಂದು ಸಂದೇಶವನ್ನು ನಮ್ಮ ಸರ್ಕಾರ ಸಚಿವರಾಗಿರ್ತಕ್ಕಂಥ ರಾಜೇಂದ್ರ ಅವರು ಹೇಳಿದ್ರು. ಜನಾಂದೋಲನ ಅಂದ್ರೆ ಕೇವಲ ನಾವಂತ ಸಹಕಾರ ಸಾಲದು, ನಮ್ಮ ನೆರೆಹೊರೆಯವರನ್ನ, ನಮ್ಮ ಓಣಿಯವರನ್ನ, ನಮ್ಮ ಕುಟುಂಬಸ್ಥರನ್ನ, ನಮ್ಮ ಎಲ್ಲರನ್ನೂ ಕೂಡ ಸರ್ಕಾರ ತಂದು ಸರ್ಕಾರ ಮಹತ್ವ ಬಹಳ ವಿಶೇಷವಾಗಿರ್ತಕ್ಕಂಥ ಮಾತು. ಸರ್ಕಾರ ಅಂದ್ರೆ ನೀನು ನನಗಾಗಿ, ನಾನು ನಿನಗಾಗಿ. ಕೇವಲ ಊಟ ಉಪಚಾರ ಮಾಡಕ್ಕಷ್ಟ ಅಲ್ಲ, ಕಷ್ಟ ಕಾರ್ಯಕ್ರಮಗಳು ಕೂಡ ನಾವು ಸರ್ಕಾರ ಎಲ್ಲ ಕೇವಲ ಕಷ್ಟ ಕಾರ್ಯಕ್ರಮಗಳಿಗೆ ನಾವು ಸರ್ಕಾರಕ್ಕಾಗಿ ಪಾಲ್ಗೊಳ್ಳುವ ಸರ್ಕಾರ ಬಹಳ ಮಹತ್ವ ಇರ್ತಕ್ಕಂಥ ಮಾತನ್ನು ಅರ್ಥ ಮಾಡ್ತಾರೆ.
ವಿರಾಟವಾಗಿದೆ ಅನ್ನೋದು ಎಷ್ಟು ಪ್ರಗಾಢವಾಗಿರುವುದೇ ಕೈಯಲ್ಲಿರ್ತಕ್ಕಂಥ ಇರೋದು ತಮ್ಮನ್ನು ತಾವು ಯಾವ ರೀತಿಯಾಗಿ ತೊಳೆಯುವುದರಲ್ಲಿ ಮುಂದೆ ಬಂದಿದ್ದಾರೆ ಅನ್ನುವಂಥದ್ದು ಆ ವಿರಾಟ ದರ್ಶನವನ್ನು ಇಷ್ಟು ನಿಮಿಷಗಳು ಈ ಸಹಕಾರ ತತ್ವವನ್ನು ಸರಿಯಾಗಿ ತಿಳಿದುಕೊಂಡು ಚಿಂತನೆ ಮಾಡಿದಂತಹ ಒಬ್ಬ ಆಂಗ್ಲ ಸಾಹಿತಿ ಜಾನ್ ರಸ್ಕಿನ್ ಅವರ ಚಿಂತನೆಗಳು ಅವು ಮಹಾತ್ಮ ಗಾಂಧೀಜಿಯವರ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತವು. ಅವುಗಳನ್ನು ನೀವು ಮುಂದೆ ಪ್ರಸ್ತಾಪಪಡಿಸುತ್ತಾರೆ. ನವೆಂಬರ್ 14ರಿಂದ 20ರವರೆಗೆ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಅರ್ಥಪೂರ್ಣವಾಗಿ ನಾಡಿನಾದ್ಯಂತ ಆಚರಿಸಲಾಗುತ್ತದೆ. ನಮ್ಮ ಹೇಮಾವಳಿ ಮನಮೋಹನ್ ಹೇಳಿದ್ರೆ ಅವರು ಹೇಳಿದರು ಈ ವಿಷಯದ ಬಗ್ಗೆ ಬಹಳಷ್ಟು ಒಟ್ಟು 120 ವರ್ಷವರೆಗೆ ಸರ್ ನಾನು ಸಹಕಾರದ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಕ್ಕಂಥದ್ದು ಅನ್ನುವಂಥದ್ದು ಅದು ನಿಮಗೆ ತಿಳಿದಿದೆ ಅನ್ನುವಂಥದ್ದು. ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಿಯಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರ ಒಂದು ಕನಸಿನ ಕೂಸು ಈ ಇಂದು ಸಾಕಾರಗೊಳ್ಳುತ್ತಾ ನಡೆದಿದೆ. ಹೀಗಾಗಿ ಅವರ ಹಲವಾರು ಕಾರ್ಯಕ್ರಮಗಳನ್ನು ಅವರ ಪ್ರೋತ್ಸಾಹದ ಕಾರಣಕ್ಕಾಗಿ ಅವರ ಜನ್ಮದಿನವಾದಂಥ 14ನೇ ಸಪ್ತಾಹವನ್ನು ಆಚರಿಸಲಿಕ್ಕೆ ತೀರ್ಮಾನವಾಗಿದೆ ಅನ್ನುವಂಥದ್ದು. ಅದೇ ರೀತಿ ಕೆಲವು ವೈಫಲ್ಯಗಳು ಕೂಡ ಆಗ್ತಾ ಇರ್ತಾರೆ. ಆ ವೈಫಲ್ಯಗಳನ್ನು ಯಾವ ರೀತಿ ಸರಿಪಡಿಸಿಕೊಳ್ಬೇಕು ಅನ್ನೋದನ್ನು ಮಾಡ್ತಾ ನೀವು ಸಾಗಬೇಕು ಅನ್ನುವಂಥ ಧ್ಯೇಯ ವಾಕ್ಯ ವಿಕಸಿತ ಭಾರತ ಅನ್ನುವಂಥದ್ದು. ವಿಕಸಿತ ಭಾರತದ ನಿರ್ಮಾಣದಲ್ಲಿ ಸಹಕಾರ ಸಂಸ್ಥೆಗಳ ಪಾತ್ರ. ಈ ಸಹಕಾರ ಸಂಸ್ಥೆಗಳು ಹೆಚ್ಚೆಚ್ಚು ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವುದರಲ್ಲಿ ನಮ್ಮ ಭಾರತ ದೇಶ ನಿಜವಾಗಿ ಕೂಡ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಮುಂತಾದ ಕ್ಷೇತ್ರಗಳಲ್ಲಿ ನೀವು ತೊಡಗಿಸಿಕೊಂಡು ನಿಮ್ಮ ಜೀವನವನ್ನು ಪಾವನವನ್ನು ಮಾಡಿಕೊಳ್ಳಲಿಕ್ಕೆ ಅದರಲ್ಲಿ ಅನೇಕ ಒಂದು ಸ್ಕೋಪ್ ಇದೆ. ಎಲ್ಲ ಜನರಿಗೆ ನಾವು ಕೃಷಿಗಳು ಏನು ಮಾಡಬೇಕಾಗ್ತದೆ ಅದನ್ನು ನಾವು ಎಷ್ಟು ನಾವು ಅದರಲ್ಲಿ ಗಳಿಸ್ಬೋದು, ನಮ್ಮ ಆರ್ಥಿಕ ಒಂದು ಅಭಿವೃದ್ಧಿಯನ್ನು ಮಾಡಿಕೊಳ್ಳಬಹುದು ಅಂತ ಹೇಳ್ತಾ ಇದ್ದೀವಿ. ನಾವು ಒಂದು ಕುರಿ ಸಾಕಾಣಿಕೆ ಮಾಡಿದರೆ 1 ಕೋಟಿ ರೂಪಾಯಿ ಲೋನ್ ಕೊಡ್ತಾ ಇದ್ದಾರೆ ಭಾಳ ನನಗೆ ಖುಷಿ ಆಯಿತು. ಅದರಲ್ಲಿ ಸಬ್ಸಿಡಿ ಇರ್ತದೆ. ಆಗ ನಾವು ಮುಂದೆ ಮಾರಾಟ ಬರೋದಿಲ್ಲ, ಅದು ಸಮಸ್ಯೆ ಆಗಿದೆ. ನಮ್ಮ ಲೇಜಿನೆಸ್ ನಾವು ತಗೊಂಡ್ರೆ ಅವರ ಜೀವನದಲ್ಲಿ ಮುಂದೆ ಬರ್ತಕ್ಕಂಥ ಸಾಧ್ಯತೆ ಬಹಳ ವ್ಯವಸ್ಥೆ ಉದಯವಾಗಿ ಕೈಗಾರಿಕಾ ರಂಗದಲ್ಲಿ ಏನಾಯ್ತು ನಿರುದ್ಯೋಗ ಸಮಸ್ಯೆ ಉಂಟಾಯಿತು. ನಿರುದ್ಯೋಗ ಸಮಸ್ಯೆ ಉಂಟಾದಾಗ ಈ ಬಂಡವಾಳಶಾಹಿಗಳ ಕಾರ್ಮಿಕರ ಶೋಷಣೆ ಆಗ್ತಾ ಇತ್ತು. ಆದ್ದರಿಂದ 1844ರಲ್ಲಿ 22ನೇ ಕಾಲದಲ್ಲಿ ಅವ್ರು ಏನ್ ಮಾಡಿದ್ರು, ರಾಜ್ಯ ಇಕ್ವಿಟೇಬಲ್ ಸಹಕಾರ ಸಂಘ ಸ್ಥಾಪನೆ ಮಾಡಿಕೊಂಡ್ರು. ತಮ್ಮಲ್ಲಿ ಮೈತ್ರಿಗಳು 5 ಈಗಳನ್ನು ಹೇಳ್ತಾರೆ. ಕೊಡ್ತಕ್ಕಂಥದ್ದು, ಎಲ್ಲರಿಗೂ ಸರಿಯಾದಂಥ ಶಿಕ್ಷಣ ಕೊಡ್ತಕ್ಕಂಥದ್ದು, ಎಲ್ಲರಿಗೂ ಸಮಾನತೆಯನ್ನು ಸಾಧಿಸ್ತಕ್ಕಂಥದ್ದು, ಎಲ್ಲರನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ತಕ್ಕಂಥದ್ದು, ಪ್ರತಿಯೊಬ್ಬರನ್ನ ಉದ್ದಿಮೆದಾರನಾಗಿ ಮಾಡ್ತಕ್ಕಂಥದ್ದು. ಈಗ ನಮ್ಮ ದೇಶದಲ್ಲಿ ಎಷ್ಟು ಮಾಡ್ಕೊಳ್ತಾರೆ ಮುಂದಿನ ಸಭೆಯಲ್ಲಿ ಮುಂದಿನ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಜನರ ಮತ್ತು ಅಧಿಕಾರಿಗಳನ್ನ ಹಾಜರಿಕೆ ಇದ್ದಾರೆ. ಅವೆರಡನ್ನೂ ಕೂಡ ಪ್ರಯತ್ನ ಮಾಡ್ತೀವಿ. ಒಂದು ನಮಗೆ ಆರ್ಥಿಕ ಸಮಸ್ಯೆ ಈ ಕಾರ್ಯಕ್ರಮದಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಬೋದು. ಅದನ್ನು ಆರ್ಥಿಕ ಸಹಾಯ ಸವಾಲುಗಳಲ್ಲಿ ಆ ಸವಾಲನ್ನು ಕೂಡ ನಮ್ಮೆಲ್ಲರ ಸರ್ಕಾರದಿಂದ ನೋಡಬೇಕಾದ ಕಾರ್ಯಕ್ರಮ ಒಂದು ಆಶಾಭಾವನೆ ಹೊಂದಿ ಇವತ್ತಿನ ಸಭೆಗೆ ಆಗಿರ್ತಕ್ಕಂಥ ಎಲ್ಲ ಧನ್ಯವಾದಗಳಿಗೆ, ಸರ್ಕಾರಿಗಳಿಗೆ, ಮಹಿಳಾ ಸರ್ಕಾರಿಗಳಿಗೆ ಹಾಗೂ ಸಂಘಟನೆ ಮಾಡಿರ್ತಕ್ಕಂಥ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಹಾಗೂ ನಿರ್ದೇಶಕ ಮಂಡಳಿಗಳಿಗೆ, ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಮಿತ್ರರಿಗೆ ಎಲ್ಲರಿಗೂ ವಂದಿಸಿ ಸಹಾಯ ಮಾಡಿದಂತ ಎಲ್ಲ ಸಹಕಾರ ಸಂಘಗಳ ಅಧ್ಯಕ್ಷರು, ನಿರ್ದೇಶಕರು ಹಾಗೂ ಸಿಬ್ಬಂದಿ ವರ್ಗಗಳು, ವಿಜ್ಞಾನ ಜನರಿಗೂ ಈ ಹುಡುಗನಿರುವಂತಹ ತಾಲೂಕಾ ಸಹಕಾರ ಸಂಘಗಳ ಪರವಾಗಿ ವಂದನೆ ಅರ್ಪಿಸ್ತಾ ಇದ್ದೀವಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತ ಪತ್ರಿಕಾ ಮಾಧ್ಯಮ ವರ್ಗಗಳು ಹಾಗೂ ಎಲ್ಲ PKPSನ ಅಧ್ಯಕ್ಷರು, ನಿರ್ದೇಶಕರು ವಂದನೆ ಕಳಿಸಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕೆಲಸ ಮಾಡಿದ್ದಾರೆ ಅಂತ ಎಲ್ಲ ಮಾನ್ಯರು ಈ ಸಭೆಯಿಂದ ಉದ್ದೇಶಿಸಿ ಮಾತಾಡ್ತಾರೆ. ಇವತ್ತು ನಮ್ಮ ತಾಲೂಕಿನಲ್ಲಿ ಕೂಡ